ನಿರೂಪಕಿ ಅನುಶ್ರೀಗೆ ಕೂಡಿ ಬಂದಿದೆ ಕಂಕಣ ಭಾಗ್ಯ. ಅಭಿಮಾನಿಗಳಿಗೆ ಖ್ಯಾತ ಆಂಕರ್ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ನಲ್ಲಿ ಹಸೆಮಣೆ ಏರಲಿದ್ದಾರಂತೆ ನಿರೂಪಕಿ ಅನುಶ್ರೀ. ಖ್ಯಾತ ಆಂಕರ್ ಅನುಶ್ರೀ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ. ಹಸೆಮಣೆ ಏರಲಿದ್ದಾರಂತೆ ನಿರೂಪಕಿ ಅನುಶ್ರೀ. ಕೂರ್ಗ್ ಮೂಲದ ಉದ್ಯಮಿಯ ಜೊತೆ ಮದುವೆ ಆಗಲಿದ್ದಾರೆ. ಫ್ಯಾಮಿಲಿ ನೋಡಿದ ಹುಡುಗನ ಜೊತೆಗೆ ಮದುವೆ ಅಂತೆ. ಬೆಂಗಳೂರಿನಲ್ಲಿ ನಡೆಯಲಿದೆ ಅನುಶ್ರೀ ಮ್ಯಾರೇಜ್. ಅನುಶ್ರೀ ರೋಷನ್ ಮದುವೆಗಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್ ಮಂತು ಅವರ ಮದುವೆ ಅಂತೆ, ಬೆಂಗಳೂರಿನಲ್ಲಂತೆ. ಕೂರ್ಗ್ನ ಉದ್ಯಮಿ ರೋಷನ್ ಎಂಬಾತನ ಜೊತೆ ಅನುಶ್ರೀ ಹಸೆಮಣೆಯನ್ನ ಏರಲಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ? ಎಸ್ ಪೃಥ್ವಿ, ನಟಿ ನಿರೂಪಕಿ ಅನುಶ್ರೀ ಎಲ್ಲೇ ಹೋಗಿ ಬಂದರೂ ಕೂಡ ಅವರು ಸೋಷಿಯಲ್ ಮೀಡಿಯಾ ಇರಲಿ ಅಥವಾ ಯಾವ್ದಾರ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವರ ಅಭಿಮಾನಿಗಳು ಅವರಿಗೆ ಕೇಳ್ತಿದ್ದಂಥ ಒಂದೇ ಒಂದು ಪ್ರಶ್ನೆ ಇದ್ದರೆ, ಯಾವಾಗ ಮದುವೆ ಆಗ್ತೀರಾ, ನೀವು ಲವ್ ಮ್ಯಾರೇಜ್ ಆಗ್ತೀರಾ, ಅರೇಂಜ್ ಮ್ಯಾರೇಜ್ ಆಗ್ತೀರಾ, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಅವರಿಗೆ ಎದುರಾಗ್ತಿದ್ವು. ಅದೇ ಇತ್ತೀಚೆಗಷ್ಟೇ ಕೂಡ ಅವರು ಕೂಡ ಒಂದು ವಿದ್ಯಾಪತಿ ಚಿತ್ರದ ಒಂದು ಇನ್ಸ್ಟಾಗ್ರಾಮ್ ಲೈವ್ನಲ್ಲೂ ಕೂಡ ನಾನು ಆದಷ್ಟು ಬೇಗ ಮದುವೆ ಆಗ್ತೀನಿ, ಮನೆಯವರು ನೋಡ್ತಿದ್ದಾರೆ, ಆ ಹುಡುಗ ಮನೆಯವರು ಯಾರು ನೋಡ್ತಾರೆ ಆ ಹುಡುಗನನ್ನೇ ನಾನು ಮದುವೆ ಆಗ್ತೀನಿ ಅನ್ನುವಂಥ ವಿಚಾರವನ್ನು ಆ ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಅವರ ಅಭಿಮಾನಿಗಳಿಗೆ ತಿಳಿಸಿದರು. ಈಗ ಅದೇ ರೀತಿಯಾಗಿ ಅನುಶ್ರೀಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಇದೇ ವರ್ಷ ಅಂದರೆ ಮುಂದಿನ ತಿಂಗಳು ಆಗಸ್ಟ್ನಲ್ಲಿ ಅವರ ಒಂದು ವಿವಾಹಕ್ಕೆ ಒಂದು ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಕೂರ್ಗ್ ಮೂಲದ ಉದ್ಯಮಿಯೊಬ್ಬರ ಜೊತೆಯಲ್ಲಿ ಅನುಶ್ರೀ ಮದುವೆ ಆಗುತ್ತೆ ಅನ್ನುವಂಥ ವಿಚಾರ ಇದೆ. ಸೊ ಈಗ ಆಲ್ರೆಡಿ ಅವರ ಮನೆಯವರು ನೋಡಿರುವಂತಹ ಹುಡುಗನನ್ನೇ ಏನು ಇನ್ಸ್ಟಾಗ್ರಾಮ್ನಲ್ಲಿ ಹೇಳಿದರು, ಅದೇ ರೀತಿ ಅವರ ಮನೆಯವರು ಅವರ ಅಮ್ಮ ನೋಡಿರುವಂತಹ ಹುಡುಗನನ್ನೇ ಅನುಶ್ರೀ ಈಗ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂಥ ಇರೋದು. ಸೊ ಈಗ ಆಲ್ರೆಡಿ ಎರಡೂ ಕುಟುಂಬದವರು ಕೂಡ ಮದುವೆ ವಿಚಾರವಾಗಿ ಮಾತುಕತೆ ಮಾಡುವ ಮುಖಾಂತರ ಆಗಸ್ಟ್ನಲ್ಲಿ ಮದುವೆ ನಿಶ್ಚಯ ಕೂಡ ಆಗಿದ್ದು ಮದುವೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿರುವಂಥದ್ದು ಪೃಥ್ವಿ. ಅಂದರೆ ಈ ಹುಡುಗರ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಲವ್ ಮ್ಯಾರೇಜ್ ಏನೋ ಆಗ್ಬೋದು, ಆ ರೀತಿ ಅದೆಲ್ಲ ಊಹೆ ಇರುತ್ತೆ ಈ ಸಿನಿಮಾ ಇಂಡಸ್ಟ್ರಿಲೆಲ್ಲ ಇದ್ದಂಥವ್ರು ಅಂತ ಬಂದಾಗ. ಇವ್ರದ್ದು ಅರೇಂಜ್ ಮ್ಯಾರೇಜ್, ಅವ್ರ ಅಮ್ಮ ನೋಡಿದ್ದ ಹುಡುಗ ಅನ್ನುವಂಥದ್ದನ್ನ ನೀವು ಹೇಳ್ತಾ ಇದ್ರಿ. ಆದರೂ ಕೂಡ ಸಹಜವಾದಂಥ ಕುತೂಹಲ ಅವರ ಅಭಿಮಾನಿಗಳಿಗೆ. ಖಂಡಿತವಾಗ್ಲೂ ಪೃಥ್ವಿದು ಅವರ ಕುಟುಂಬಸ್ಥರು ನೋಡಿರುವಂತಹ ಸಂಬಂಧ ಅಂದರೆ ಇದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅಂತಲೇ ಹೇಳಬೇಕು. ಯಾಕಂದರೆ ಈ ಹಿಂದೆಯೂ ಕೂಡ ಅನುಶ್ರೀ ಅವ್ರನ್ನ ಮದುವೆ ಲವ್ ಮಾಡ್ತಿದ್ದಾರೆ, ಇವ್ರನ್ನ ಮದುವೆ ಆಗ್ತಾರೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ 3-4 ಸಲ ಸಾಕಷ್ಟು ಸಲ ವೈರಲ್ ಕೂಡ ಆಗಿತ್ತು. ಆದರೆ ಅದ್ಯಾವುದು ನಿಜ ಅಲ್ಲ ಅನ್ನುವಂಥ ವಿಚಾರವನ್ನು ಅನುಶ್ರೀ ಕೂಡ ಹೇಳಿದರು. ಅದೇ ರೀತಿ ನನ್ನ ಮದುವೆ ಸಮಯ ಬಂದಾಗ ನಾನೇ ತಿಳಿಸ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಸಾಕಷ್ಟು ಬಾರಿ ಹೇಳಿದರು. ಸೊ ಈಗ ಅದೇ ರೀತಿಯಾಗಿ ಅವರ ಅಮ್ಮ ನೋಡಿರುವಂತಹ ಹುಡುಗನನ್ನೇ ಅಂದರೆ ಅರೇಂಜ್ ಮ್ಯಾರೇಜ್ ಆಗುವ ಮುಖಾಂತರ ಎಲ್ಲ ಊಹಾಪೋಹಗಳಿಗೆ ಅವರು ಒಂದು ತೆರೆ ಎಳೆಯುವ ಕೆಲಸ. ಮತ್ತು ಹಿಂದೆ ನಾನು ಆಗಲೇ ಹೇಳ್ದಂಗೆ ವಿದ್ಯಾಪತಿ ಚಿತ್ರದ ಒಂದು ಪ್ರಮೋಷನ್ ವೇಳೆ ಏನು ಅಭಿಮಾನಿಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಅದೇ ರೀತಿಯಾಗಿ ಈಗ ಅವರು ಅವರ ಅಮ್ಮ ನೋಡಿರುವಂತಹ ಹುಡುಗ ಅಂದರೆ ಕೂರ್ಗ್ ಮೂಲದ ಉದ್ಯಮೊಬ್ಬನ ಜೊತೆ ಈಗ ಅನುಶ್ರೀ ವಿವಾಹವಾಗೋದಕ್ಕೆ ಸಿದ್ಧರಾಗಿದ್ದಾರೆ ಅಂತಲೇ ಹೇಳಬೇಕು. ಸತೀಶ, ಈಗ ಮದುವೆ ಅಂತ ಬಂದಾಗ ಒಂದು ಹುಡುಗನೂರಲ್ಲಿ ಇಲ್ಲಾಂದ್ರೆ ಹುಡುಗಿ ಊರಲ್ಲಿ ಮದುವೆ ಆಗ್ತಾರೆ, ಇವ್ರು ಬೆಂಗಳೂರಲ್ಲಿ ಮದುವೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಲ್ಲಿ ಮದುವೆ, ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ಳಾಗ್ತದೆ, ಅದ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ? ಎಸ್ ಪೃಥ್ವಿ, ಈಗ ಆಲ್ರೆಡಿ ಎರಡೂ ಕುಟುಂಬಸ್ಥರು ಕೂಡ ಅವರು ಉದ್ಯಮಿ ಕೂರ್ಗ್ ಮೂಲದವರಾದರೂ ಕೂಡ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಒಂದು ಸಾಕಷ್ಟು ಅಂದರೆ ಅನುಶ್ರೀಗೆ ಚಿತ್ರರಂಗ ಇರ್ಬೋದು, ಕಿರುತೆರೆ ಎಲ್ಲ ಕಡೆಯಲ್ಲೂ ಕೂಡ ದೊಡ್ಡ ಒಂದು ಬಳಗ ಇರೋದ್ರಿಂದ ಒಂದು ಅದ್ದೂರಿಯಾಗಿ ವಿವಾಹ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಬೆಂಗಳೂರಿನಲ್ಲಿ ಒಂದು ಅರಮನೆ ಗ್ರೌಂಡ್ ಅಥವಾ ನಂದಿ ಲಿಂಕ್ಸ್ ಈ ಒಂದು 2 ಜಾಗದಲ್ಲಿ ಅವರ ಒಂದು ವಿವಾಹವನ್ನು ಅದ್ದೂರಿಯಾಗಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವರು ಮೂಲತಃ ಕೂರ್ಗ್ನವರಾದರೂ ಕೂಡ ಬೆಂಗಳೂರಿನಲ್ಲಿ ವಾಸವಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಅನುಶ್ರೀ ಕುಂದಾಪುರದವರಾದರೂ ಅವರು ಸಾಕಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲೇ ನೆಲೆಸಿರೋದ್ರಿಂದ ಈ ಎರಡೂ ಕುಟುಂಬಗಳವರು ನಿರ್ಧಾರ ಮಾಡಿ ಬೆಂಗಳೂರಿನಲ್ಲೇ ಇವರ ಒಂದು ವಿವಾಹವನ್ನು ಅದ್ದೂರಿಯಾಗಿ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.